ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಡಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಸ್ತಿ ಠಾಣೆಯ ಪೊಲೀಸರು ಮಾನವೀಯತೆ ದೃಷ್ಟಿಯಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಲ್ಲ ಎಂದು ಸಂಬಂಧಿಕರ ಆಕ್ರೋಶ. ಇಬ್ಬರು ಮಕ್ಕಳ ಮೃತದೇಹವನ್ನು ಆಟೋದಲ್ಲಿ ಹೊತ್ತು ತಂದಿದ್ದ ಸಂಬಂಧಿಕರು. ಪೊಲೀಸರು ಹಾಗೂ ಮಾಲೂರು ತಾಲೂಕು ಆಡಳಿತಾಧಿಕಾರಿಗಳ ವರ್ತನೆಗೆ ಸಂಬಂಧಿಕರು ತೀವ್ರ ಆಕ್ರೋಶ. ಗುರು ಮಾಸ್ತಿ ಹೋಬಳಿ ಅಂದ್ರೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ. ಇದು ದಿನ್ನಹಳ್ಳಿ ಪಂಚಾಯತಿ ಕೊತ್ತೂರು ಗ್ರಾಮ ಅಂತ ಚಿಕ್ಕ ಗ್ರಾಮ ನೋಡಿ. ಸ್ಕೂಲ್ ರಜಾಗ್ಲಂತ ಊರ್ ಕಡೆ ಅಜ್ಜಿ ತಾತ ಮನೆ ಅಂತ ಬೆಂಗಳೂರಿಂದ ಕರ್ಕೊಂಡು ಬಿಟ್ಟಿದ್ದಾರೆ. ಇಬ್ಬರು ಮಕ್ಕಳು ಚಿಕ್ಕೊಂದು ಏನಂತೀವಿ ಕುಂಟೆ, ಗೋಕುಂಟೆ ಅಂತೀವಲ್ಲ, ಆ ಕುಂಟೆಯಲ್ಲಿ ಬಿದ್ದು ಇಬ್ಬರು ಸತ್ತಿದ್ದಾರೆ. ಚಿಕ್ಕ ಮಕ್ಕಳು ಎಲ್ಲ ನಮ್ಮ ರಿಲೇಷನ್, ಚಿಕ್ಕಪ್ಪನ ದೊಡ್ಡಪ್ಪ ಮಕ್ಕಳು. ನಾನು ಬೆಂಗಳೂರಿಂದ ಈಗ ಬಂದೆ. ಆದ್ರೆ ನೋಡಿ ನಮ್ಮ ತಾಲೂಕಲ್ಲಿ ಯಾವ ತರ ವ್ಯವಸ್ಥೆ ಇದೆ ಅಂತ ತೋರಿಸ್ತೀನಿ ನೋಡಿ. ಆಟೋದಲ್ಲಿ ಊರಿಂದ ಹಾಕೊಂಬಂದಿದ್ದಾರೆ. ಇಲ್ಲಿ ನಮ್ಮ ಮಾಸ್ತಿ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇದ್ದೀವಿ ಈಗ. ತೋರಿಸ್ತೀನಿ ಬನ್ನಿ ನೋಡಿ. ಆಟೋದಲ್ಲಿ ಹಾಕೊಂಬಂದಿದ್ದಾರೆ. ನಾನು ಈಗ ಬಂದೆ ಬೆಂಗಳೂರಿಂದ ನೋಡಿ. ಇದೇ ಆಟೋದಲ್ಲಿ ನೋಡಿ, ನೋಡ್ತಾ ಇರ್ಬೋದು ವ್ಯವಸ್ಥೆ ಯಾವ ತರ ಇದೆ ಅಂತ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ನಮ್ಮ MLA MP ನೋಡಿ. ಇಬ್ಬರು ಮಕ್ಕಳು ಬರೀ 12 ವರ್ಷ, 10 ವರ್ಷ, 11 ವರ್ಷ ಅಷ್ಟೇ. ನಮ್ಮ ಮಾವ ನೋಡು ಪಾಪ, ಒಂದು ಆಂಬುಲೆನ್ಸ್ ಆಗ್ಲಿ ಯಾವ ಶಾಟನಿಲ್ಲ ಗುರು. ನೋಡಿ ನೋಡಿ, ಆಟದಿಂದ ಈ ಕಡೆ ಕಾಲು ಕೈ ಇಟ್ಕೊಂಡು ನಮ್ಮ ಮಾವ ಹೊಡ್ಕೊಂಡ್ ಕುತ್ಕೊಂಡು ಪಾಪ ನೋಡು. ಸುಮ್ಮನೆ ಹಂಗ ಮಕ್ಕ ತೋರ್ಸ ಮಾಮ, ಮಕ್ಕ ತೋರ್ಸಂಗ ಸುಮ್ಮನೆ ಕಾಣಿಸ್ತಾ ಇದೆ ಗುರು. ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ. ಎದ್ದು ಬಿದ್ದು ನಾನು ಬೆಂಗಳೂರಿಂದ ಬಂದೆ, ಈಗ ಬಂದೆ ನೋಡಿ. ವ್ಯವಸ್ಥೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಯಾವ ತರ ಇದೆ ಅಂತ. ಒಂದು ಆಂಬುಲೆನ್ಸ್ ಇಲ್ಲ, ಯಾವ ಶಾಟ ಇಲ್ಲ, ಯಾವ MLA MP ನೋಡಿ ಹಿಂಗಂತೀವಿ. ಊರಿಂದ ಸುಮಾರು 10 ಕಿಲೋಮೀಟರ್ ಹಾಕೊಂಬಂದಿದ್ದಾರೆ. ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಇದು ನೋಡಿ. ಇಲ್ಲಿ ಪೊಲೀಸು ಏನ್ ಕೆಲಸ ಮಾಡ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ, ಎಲ್ಲ ಮಾತಾಡ್ತಾ ಇದ್ದಾರೆ. ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಇದು, ನೋಡ್ತಾ ಇರ್ಬೋದು ನೋಡಿ. ನಮ್ಮ ವ್ಯವಸ್ಥೆ ಈ ತರ ಇದೆ. ಎಲ್ಲಿಗೂ ಬಡವರಿಗೆ ಒಂದು ಅನುಕೂಲ, ಸೌಕರ್ಯ, ಅದು ಇದು ಸೌಲಭ್ಯ ಎಲ್ಲ ಮಾಡಿದೀವಿ. ಆ ಫ್ರೀ ಈ ಫ್ರೀ ಅಂತೆಲ್ಲ ಹೇಳ್ತಾರೆ ನೋಡಿ. ಫ್ರೀ ಈ ತರ ಇದೆ. ಊರಿಂದ ಸುಮಾರು 10 ಕಿಲೋಮೀಟರ್ ಆಟೋದಲ್ಲಿ ಬಂದಿದ್ದಾರೆ. ನೋಡ ಮುಂದೆ ವ್ಯವಸ್ಥೆ ಏನ್ ಮಾಡ್ತೀವಿ. ಇಲ್ಲಿ ಹಾಕೋ ಬಂದಿದ್ದೀವಿ ನೋಡೋಣ ಮುಂದೆ.